ಗರ್ಭಧಾರಣೆ ಆಗಿರುತ್ತೆ. ಈ ಸಮಯದಲ್ಲಿ ಗಂಡ ಅಥವಾ ಅವರ ಮನೆಯವರ ಸಹಕಾರ ಯಾವ ರೀತಿ ಇರಬೇಕು ಒಂದು ಹೆಣ್ಣಿಗೆ ಅಂತ ನೀವು ತಿಳಿಸೋಕೆ ಇಷ್ಟಪಡ್ತೀರಾ? ಓಕೆ, ಸೊ ಪ್ರೆಗ್ನೆನ್ಸಿ ಅಂತಂದರೆ ಅಂದರೆ ಗರ್ಭಿಣಿ ಆಗೋದು ಇದು ಎಸ್ಪೆಷಲಿ ಮೊದಲನೇ ಪ್ರೆಗ್ನೆನ್ಸಿ, ಅದು ಹೆಣ್ಣಿನ ಜೀವನದಲ್ಲಿ ಮೊದಲನೇದಾಗಿ ನಡೆಯುವಂಥ ಒಂದು ದೊಡ್ಡ ಘಟನೆ. ಓಕೆ, ಸೊ ಆ ಟೈಮಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅಂದ್ಕೊಳ್ಳಿ ಅಥವಾ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ, ಹೆಣ್ಮಕ್ಳು ಸಿಟಿಗಿಂತ ಹಳ್ಳಿ ಕಡೆ ಇದ್ದವ್ರ ಬಗ್ಗೆ ಮಾತಾಡ್ತೀನಿ ನಾನು, ಅಥವಾ 2 tier ಸಿಟಿಯಲ್ಲಿ ಮದುವೆ ಆದ ನಂತರ ಅವ್ರಿಗೆ ಜಾಸ್ತಿ ಗ್ಯಾಪ್ ಇಡೋದಿಲ್ಲ. ಲೈಕ್ ಮದುವೆ ಆದ 6 ತಿಂಗಳಿಗೆ 1 ವರ್ಷಕ್ಕೇ ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅವರು ಆಲ್ರೆಡಿ ದೇ ಆರ್ ಡೀಲಿಂಗ್ ವಿತ್ ಒಂದು ಮದುವೆ ಆದ ಹೊಸ ಮನೆ, ಹೊಸ ಊರು, ಹೊಸ ಕಲ್ಚರ್, ಹೊಸ ಫ್ಯಾಮಿಲಿ. ಸೊ ಎಲ್ಲದರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಗರ್ಭಧಾರಣೆ ಆಗೋದು ಅವರ ಜೀವನದಲ್ಲಿ ಇನ್ನಷ್ಟು ಮೇಜರ್ ಬದಲಾವಣೆಯನ್ನು ತರುತ್ತೆ. ಸೊ ಈ ಗರ್ಭಧಾರಣೆ ಸಮಯದಲ್ಲಿ ಅವರಿಗೆ ಫಿಸಿಕಲಿ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಿಕವಾಗಿ ತುಂಬ ಚೇಂಜಸ್, ಅದು ಫಾಸ್ಟಾಗಿ, ಅಂದರೆ ಮೊದಲ 3 ತಿಂಗಳಲ್ಲಿ ಕೆಲವು ಬದಲಾವಣೆ, ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ ಆವಾಗ ಕೊನೆ 3 ತಿಂಗಳಲ್ಲಿ. ಸೊ ಈ ಬದಲಾವಣೆಗಳನ್ನು ಅಡಾಪ್ಟ್ ಮಾಡಲಿಕ್ಕೆ ಅಥವಾ ಈ ಬದಲಾವಣೆಗೆ ಅಡ್ಜಸ್ಟ್ ಆಗಲಿಕ್ಕೆ ಅವಳು ತಾನಾಗಿಯೇ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾಳೆ. ಸೊ ಆ್ಯಸ್ ಅ ಫ್ಯಾಮಿಲಿ, ಆ್ಯಸ್ ಅ ಪಾರ್ಟ್ನರ್ ನೀವು ಅವರಿಗೆ ಸಪೋರ್ಟನ್ನು ಕೊಡಬೇಕು. ಅಂದರೆ ಸಪೋರ್ಟ್ ಅಂದರೆ ಯಾವ ರೀತಿ ಅವರಿಗೆ, ನಮಗೆ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಮೊದಲನೇದು ಗಂಡು ಮಗುನೇ ಆಗುತ್ತೆ ಅಥವಾ ಗಂಡು ಮಗುನೇ ಬೇಕು, ಈ ರೀತಿ ಜೆಂಡರ್ ಬಯಾಸನ್ನು ಅವಳ ಮೇಲೆ ರಿಪೀಟೆಡ್ಲಿ ಅದ್ರ ಬಗ್ಗೆ ಮಾತಾಡಬೇಡಿ. ಅಥವಾ ಎಲ್ಲೋ ಹೋದಾಗ ನಿಂಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ದೊಡ್ಡವರೆಲ್ಲ. ಸೊ ಅದು ಅವಳಲ್ಲಿ ಒಂದು ರೀತಿ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಆಗಲಿಲ್ಲ ಅಂದರೆ ಏನು ಮಾಡೋದು. ಇನ್ನೊಂದು, ಅವಳು ಪ್ರೆಗ್ನೆನ್ಸಿ ಲಾಸ್ಟಲ್ಲಿದ್ದಾಗ ನಾರ್ಮಲ್ ಡೆಲಿವರಿನೇ ಆಗಬೇಕು, ನಮ್ಮಲ್ಲೆಲ್ಲ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂದರೆ ಈ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ ಬರುತ್ತೆ, ಅದರದ್ದು ಎಂಗ್ಸೈಟಿ ಎಲ್ಲ ಕ್ರಿಯೇಟ್ ಮಾಡ್ತೀರಾ. ಆಲ್ರೆಡಿ ಅವಳಿಗೆ ಇದರಿಂದ ಎಲ್ಲ ಫೇಸ್ ಮಾಡ್ತಾ ಇದ್ದಾಳೆ. ಸೊ ಈ ರೀತಿ ಪ್ರೆಷರನ್ನು ಅವ್ರ ಮೇಲೆ ಕ್ರಿಯೇಟ್ ಮಾಡಬಾರ್ದು. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ, ಪ್ರತಿ ಹೆಣ್ಣಿಗೂ ಪ್ರತಿ ಗರ್ಭಧಾರಣೆ ಡಿಫ್ರೆಂಟ್. ಅಂದರೆ ಯೂಶಲಿ ಮನೆಗಳಲ್ಲಿ ಕಂಪ್ಯಾರಿಸನ್ ಆಗುತ್ತೆ. ಅಂದರೆ ನಿನ್ನ ನಾದ್ನಿಗಾಗಿಲ್ವಾ ಅಥವಾ ಸಿಸ್ಟರ್ ಇನ್ ಲಾಗ್ ಮಕ್ಕಳಾಗಲಿಲ್ವಾ, ಅವ್ರಿಗೆ ಇದೆಲ್ಲ ಪ್ರಾಬ್ಲಮ್ ಬರಲಿಲ್ಲ. ಸೊ ಒಂದು ಹೆಣ್ಣಿಗೆ ಬರುವಂತಹ ಪ್ರಾಬ್ಲಮ್ ಅದು ಅವಳಿಗೆ ವೈಯಕ್ತಿಕವಾಗಿ ಇರುವಂಥದ್ದು. ಆ್ಯಂಡ್ ಅವಳು ನಾಟಕ ಮಾಡ್ತಿದ್ದಾಳೆ, ನಾವೇನು ಮಕ್ಕಳನ್ನ ಕೆಲವೊಮ್ಮೆ ಅವ್ರನ್ನೇ ಕಂಪೇರ್ ಮಾಡ್ಕೊಂತಾರೆ, ನಾವು 2-3 ಜನ ಮಕ್ಕಳು ನಮ್ಗಿದಾವೆ, ನಾವು ಈ ಥರ ಇದೀವಿ ಅಂತ ಬೇರೆಯವ್ರಿಗೆ ಕಂಪೇರ್ ಮಾಡೋದಕ್ಕಿಂತ. ಕರೆಕ್ಟ್. ಸೊ ಇದೆಲ್ಲ ಬೇಕಾಗಿಲ್ಲ. ಅವಳ ಗರ್ಭಧಾರಣೆ ಅವಳದು. ಸೊ ಅವಳಿಗೆ ಆಗುವಂಥ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮಿಂದ ಅಂತಂದರೆ ಅಟ್ಲೀಸ್ಟ್ ಮಾತುಗಳಿಂದ ಅಥವಾ ನಿಮ್ಮ ಇದರಿಂದ ಅವಳ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗಬೇಡ್ರಿ. ಪ್ಲಸ್ ಅವಳು ಯಾವುದೇ ಲಕ್ಷಣಗಳನ್ನ ಹೇಳ್ತಾ ಇದ್ದಲ್ಲಿ ಅದನ್ನು ಇಗ್ನೋರ್ ಮಾಡದೆ ಟೈಮ್ ಟು ಟೈಮ್ ಚೆಕಪ್ಗೆ ಕರ್ಕೊಂಡು ಹೋಗೋದು, ಅವಳ ಆಹಾರದಲ್ಲಿ ಅವಳಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡೋದು, ಔಷಧಿಗಳನ್ನು ಟೈಮ್ಗೆ ಅವಳಿಗೆ ತಗೊಳ್ಳೋ ಅಂತೆ ಪ್ರೋತ್ಸಾಹನೆ ನೀಡೋದು, ಇಂಥದ್ದು ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇಟ್ಟರೆ ಅವಳದು ಈ ಫೇಸ್ ಕೂಡ ಈಸಿಯಾಗಿ ಪಾಸ್ ಆಗುತ್ತೆ. ಆ್ಯಂಡ್ ಹೆರಿಗೆ ನಂತರ ಕೂಡ ಅವಳ ಡೇಸ್ ಈಸಿ ಆಗುತ್ತೆ. ಸೊ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇರಬೇಕು ಮನೆಯಲ್ಲಿ. ಮಾನಸಿಕವಾಗಿ ಯಾವುದೇ ಒತ್ತಡವನ್ನ ಎಸ್ ಡೆಫಿನೆಟ್ಲಿ ಇಮೋಷನಲ್ ಅವಳ ಡಿಸ್ಟರ್ಬೆನ್ಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ನೀವು ಎಷ್ಟೇ ನೋಡ್ಕೊಂಡ್ರು ಹಾರ್ಮೋನಲ್ ಚೇಂಜಸ್ದಿಂದಾಗಿ ಅವಳಲ್ಲಿ ಮಾನಸಿಕ ಬದಲಾವಣೆಗಳು ಆಗತ್ತೆ. ಅಂದ್ರೆ ಪದೇ ಪದೇ ಅಳಬೇಕು ಅಂತ ಅನ್ಸೋದು ಅಥವಾ ತುಂಬಾ ಖುಷಿ ಆಗೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿರಿಕಿರಿ ಅನ್ಸೋದು, ಸಿಟ್ಟು ಮಾಡಬೇಕು ಅಂತ ಅನ್ಸೋದು. ಸೊ ಈ ಎಲ್ಲ ಭಾವನಿಕ ಬದಲಾವಣೆಗಳು ತುಂಬಾ ಸಾಮಾನ್ಯ. ಅದನ್ನ ಅವಳು ಡೀಲ್ ಮಾಡ್ತಾ ಇರ್ತಾಳೆ. ಸೊ ಫ್ಯಾಮಿಲಿಯಿಂದ ಏನಾದ್ರೂ ಚಿಕ್ಕ ಪುಟ್ಟ ಕಿರಿಕಿರಿ ಬಂತು ಅಂತಂದ್ರೆ ಅವಳಿಗೆ ಮತ್ತಷ್ಟು ಇದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಒಳಗಿನ ಬದಲಾವಣೆಗಳನ್ನ ಕುಟುಂಬದವರಾಗ್ಲಿ ಅಥವಾ ಡಾಕ್ಟರ್ಸ್ ಚೇಂಜ್ ಮಾಡಕ್ ಆಗೋದಿಲ್ಲ. ಬಟ್ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಕೊಟ್ಟು ಆ ಫೇಸ್ ಅನ್ನ ನೀವು ಈಸಿಯಾಗಿ ಅವಳಿಗೆ ಆಗೋ ತರ ಮಾಡ್ಬೋದು.